KSOU ಆತ್ಮೀಯ ಸ್ನೇಹಿತರೆಲ್ಲರಿಗೂ ಸ್ವಾಗತ. KSO ಒಳಗಡೆ ಜನವರಿ ಸೈಕಲ್ನಲ್ಲಿ MA ಮಾಡ್ತಿರ್ತಕ್ಕಂತಹ 2022-23ನೇ ಸಾಲಿನ MA ಮಾಡ್ತಿರ್ತಕ್ಕಂತಹ ಎಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ಸ್ವಾಗತನ ಕೋರ್ತೀನಿ. ಸ್ನೇಹಿತರೆ, ಇವಾಗ ನಾವು ಬಂದ್ಬಿಟ್ಟು KSOU ಆ್ಯಪ್ನಲ್ಲಿ ಜನವರಿ ಸೈಕಲ್ನಲ್ಲಿ ಅಡ್ಮಿಷನ್ ಆಗಿರ್ತಕ್ಕಂಥವ್ರು 3ನೇ ಸೆಮ್ಗೆ ಯಾವ ರೀತಿ ಆ್ಯಪ್ನಲ್ಲಿ ಅಪ್ಡೇಟ್ ಆಗಬೇಕು, 3ನೇ ಸೆಮ್ಮಿಗೆ ಹೆಂಗೆ ಅಪ್ಡೇಟ್ ಆಗಬೇಕು, ಸೋರ್ಸ್ಗಳು ಹೆಂಗೆ ತೊಗೋಬೇಕು, ಆಮೇಲೆ ಅಸೈನ್ಮೆಂಟ್ಗಳನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ ತಾವುಗಳೆಲ್ಲರೂ ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ ಏನಪ್ಪ ಅಂತ ಹೇಳಿದರೆ, ಪ್ಲೇಸ್ಟೋರ್ನಿಂದ ಹೋಗಿ, ಪ್ಲೇಸ್ಟೋರ್ ಅಂತ ಒಂದು ಸಾಫ್ಟ್ವೇರ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಮೊದಲನೇದಾಗಿ ಪ್ಲೇಸ್ಟೋರ್ನಲ್ಲಿ ಸ್ಟೂಡೆಂಟ್ ಅಕಾಡೆಮಿಕ್ KSOU ಸ್ಟೂಡೆಂಟ್ ಆ್ಯಪ್ ಅಂಥೇಳಿ ಹೊಡೀರಿ. KSOU ಸ್ಟೂಡೆಂಟ್ ಆ್ಯಪ್ ಅಂತ ಹಾಕಿ ಟೈಪ್ ಮಾಡಿ ನಂತರ ಸರ್ಚ್ ಕೊಡ್ರಿ. ಸೊ ನೋಡಿ ಸ್ನೇಹಿತರೆ, ನಾನು ಆಲ್ರೆಡಿ ಈ ಥರ ಒಂದು ಆಪ್ಷನ್ ಬರುತ್ತೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿರೋದ್ರಿಂದ ನನಗೆ ಇಲ್ಲಿ ಡೌನ್ಲೋಡ್ ಅಂತ ತೋರಿಸ್ತಾ ಇಲ್ಲ, ಓಪನ್ ಅಂತ ತೋರಿಸ್ತಾ ಇದೆ. ನೀವು ಈ ಥರ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಈ ಥರ ಓಪನ್ ಮಾಡಿದ ನಂತರ ಸ್ನೇಹಿತರೆ ನಿಮಗೆ ನಿಮ್ಮದು ಫೋನ್ ನಂಬರ್ ಕೇಳುತ್ತೆ. ಒಂದು OTP ಬರುತ್ತೆ. OTP ಒಳಗಡೆ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ OTP ಹಾಕಿ ಲಾಗಿನ್ ಆದ ತಕ್ಷಣ ನಿಮಗೆ ಒಂದು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದ ನಂತರ ಸ್ನೇಹಿತರೆ ನೀವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನಿಮ್ಮದು ಪ್ರೊಫೈಲ್ ಬಂದುಬಿಡುತ್ತೆ ಆಲ್ರೆಡಿ. ಈಗ ನಾನು ಆ್ಯಕ್ಚುಲಿ 2ನೇ ಸೆಮ್ಮಲ್ಲಿ ಇದ್ದೀನಿ ಅಂತ ತಿಳ್ಕೊಳ್ರಿ. ನಾನು ಇವಾಗ 3ನೇ ಸೆಮ್ಮಿಗೆ ಅಪ್ಡೇಟ್ ಆಗಬೇಕು. ಇಲ್ಲಿ ನಂಬರ್ ಇರುತ್ತೆ ನೋಡಿ, ಇಲ್ಲಿ ಈ ಥರ ಸೈಡಿಗೆ ಬರ್ರಿ. ಇಲ್ಲಿ ನಿಮ್ಮದು ಹೆಸರು ಬರುತ್ತಲ್ಲ, ನೀವು ಏನು ಹೆಸರು ಕೊಟ್ಟಿರ್ತೀರೋ ಅದೇ ಬಂದಿರುತ್ತೆ. ಇಲ್ಲಿ ಎಸ್ ಅಂತ ಅಂದರೆ ಅದ್ರ ಸುಂದರೇಶ್ ನಾಯಕ ಅಂತೇಳಿ ಅದು ನನ್ನ ಹೆಸರು ಬಂದಿದೆ. ಸೊ ಇವಾಗ ನಾನು 2ನೇ ಸೆಮ್ಮಲ್ಲಿ ಇದ್ದೀನಿ. ನಾನು 3ನೇ ಸೆಮ್ಮಿಗೆ ಹೋಗ್ಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ 3ನೇ ಸೆಮ್ಮಿಗೆ ಕೊಟ್ಟೆ, ನಾನು ಇಮೇಲ್ ID ಎಲ್ಲ ಕೊಟ್ಟ ನಂತರ ಇಲ್ಲಿ ಅಪ್ಡೇಟ್ ಆಪ್ಷನ್ ಮೇಲೆ ಅಪ್ಡೇಟ್ ಮಾಡಿ. ಸೊ ಪ್ರೊಫೈಲ್ ಅಪ್ಡೇಟ್ ಸಕ್ಸಸ್ಫುಲಿ, ಯು ವಿಲ್ ಬಿ ಸೈನ್ಡ್ ಔಟ್, ಪ್ಲೀಸ್ ಲಾಗಿನ್ ಅಗೇನ್ ಅಂತ ನೋಡಿ, ಇಲ್ಲಿ ಅಪ್ಡೇಟ್ ಆಗಿದ್ದೀನಿ ಅಂತ ತೋರಿಸ್ತಾ ಇದೆ. ಸೊ ಇವಾಗ ನಾನು ಮತ್ತೊಮ್ಮೆ ಅಪ್ಡೇಟ್ ಮಾಡಿದ ತಕ್ಷಣ ಮತ್ತೊಮ್ಮೆ ನಾನು ಫೋನ್ ನಂಬರ್ ಹಾಕಿ ನಾನೇನು ಮಾಡಬೇಕು, ಮತ್ತೆ ಲಾಗಿನ್ ಆಗಬೇಕು. 04379 ಸ್ಟೂಡೆಂಟೇ. ಮತ್ತೊಮ್ಮೆ OTP ಬರುತ್ತೆ ನನಗೆ ನೋಡಿ. OTP ಬಂತು ಬಂದ ತಕ್ಷಣ ಸೆಕೆಂಡ್ ಸ್ನೇಹಿತರೆ, ಒಂದು ಸೆಕೆಂಡ್. ಈಗ ನೋಡಿ ನಿಮಗೆ OTP ಬಂದಿದೆ. ಏನಂದರೆ 4504 ಅಂತ OTP ಬಂದಿದೆ. ಅದನ್ನು ಕಾಪಿ ಮಾಡ್ಕೊತಾ ಇದ್ದೀನಿ. ಕಾಪಿ ಮಾಡ್ಕೊಂಡು ಬಂದೆ, ನಾನು ಇಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ, 4504 ಅಂತೇಳಿ. ನಂತರ ಲಾಗಿನ್ ಕೊಟ್ಟೆ ತಕ್ಷಣ ಸ್ನೇಹಿತರೆ ನಾನು ನೋಡಿ ಇಲ್ಲಿ 3ನೇ ಸೆಮಿಸ್ಟರ್ಗೆ ಇಯರ್ 3 3ನೇ ಸೆಮಿಸ್ಟರ್ಗೆ ಏನಾಗಿದ್ದೀನಿ, ಪ್ರಮೋಟ್ ಆಗಿದ್ದೀನಿ. ಸೊ ನನಗೆ 3ನೇ ಸೆಮಿಸ್ಟರ್ 3 ಪ್ರಮೋಟ್ ಆಗಿದ್ದೀನಿ. ಮತ್ತು ನನಗೆ 3ನೇ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಪ್ರತಿಯೊಂದು ಎಲ್ಲ ಸಬ್ಜೆಕ್ಟ್ಗಳು ಅಪ್ಡೇಟ್ ಆಗಿದೆ. ನನ್ನ ಅಸೈನ್ಮೆಂಟ್ಸ್ಗಳನ್ನ ನಾನೇನು ಮಾಡಬೇಕು, ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಂಡು ಈ ಥರ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತೆ, ಇಲ್ಲಿ ಸೈಡಿಗೆ ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಾನು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಡೌನ್ಲೋಡ್ ಮಾಡಿಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ಗಳನ್ನೆಲ್ಲ ಓದ್ಕೊಂಡು ಕ್ಲೀನಾಗಿ ನಾನು ಅಸೈನ್ಮೆಂಟ್ ಬರೆದ್ಬಿಟ್ಟು ಮತ್ತು ರಿಟರ್ನಲ್ಲಿ ಈ ಜಾಗದಲ್ಲಿ ಅಪ್ಲೋಡ್ ಮಾಡಬೇಕು. ನೀವೆಲ್ಲ ಮಾಡಿದಿರ ಲಾಸ್ಟ್ ಟೈಮು, ಈ ಜಾಗದಲ್ಲಿ ಮಾಡಿ ಡಿಸ್ಕ್ರಿಪ್ಷನ್ ಎಲ್ಲ ಬರೆದು ಯಾವ ಸಬ್ಜೆಕ್ಟ್ ಅಂತ ಬರೆದು 200 MB ಒಳಗಡೆ ಇರಬೇಕು, ಇಲ್ಲಿ ಸಬ್ಮಿಟ್ ಕೊಡಬೇಕು. ಸೊ ತಮ್ಮೆಲ್ಲರಿಗೂ ಕೊಟ್ಟಂಥ ಮಾಹಿತಿ ಸಂಪೂರ್ಣವಾಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಮುಂದೆ ನಿಮಗೆ ಯಾವ್ಯಾವ ಥರ ನೀಡ್ಸ್ಗಳಿದೆ ಅದಕ್ಕೆ ಸಂಬಂಧಪಟ್ಟಂಗೆ ವೀಡಿಯೋಸ್ಗಳನ್ನು ಮಾಡ್ಕೊತ ತಮ್ಮೆಲ್ಲರಿಗೂ ಸಹಾಯ ಮಾಡ್ಕೊತ, ನನಗೂ ಕೂಡ ಸಹಾಯ ಆಗಬೇಕಂದ್ರೆ ನೀವೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.